ಪ್ರಚಲಿತ ವಿದ್ಯಮಾನಗಳು 5 ಆಗಸ್ಟ್ 2025 ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಟ್ರಾಫಿಕ್ ಲೈಟ್ ದಿನ ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಗಸ್ಟ್ 5. ಅಮೆರಿಕದ ಕ್ಲೀವ್ಲ್ಯಾಂಡ್ ನಗರದಲ್ಲಿ ಮೊದಲ ವಿದ್ಯುತ್ ಟ್ರಾಫಿಕ್ ಲೈಟ್ ಅನ್ನು 2014ರಲ್ಲಿ ಸ್ಥಾಪಿಸಲಾಯಿತು. ಈ ನೆಪದಲ್ಲಿ ಆಗಸ್ಟ್ 5ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಟ್ರಾಫಿಕ್ ಲೈಟ್ ದಿನ ಆಚರಿಸಲಾಗುತ್ತದೆ. 2 ಆಗಸ್ಟ್ 2025ರಂದು ಪ್ರಧಾನಿ ಮೋದಿ ಅವರು ಯಾವ ನಗರದಿಂದ PM ಕಿಸಾನ್ ಯೋಜನೆಯ 20ನೇ ಕಂತು ಬಿಡುಗಡೆ ಮಾಡಿದರು? ಸರಿಯಾದ ಉತ್ತರ ವಾರಣಾಸಿ. ವಾರಣಾಸಿಯಿಂದ ನರೇಂದ್ರ ಮೋದಿ ಅವರು PM ಕಿಸಾನ್ ಸಮ್ಮಾನ್ ನಿಧಿಯ 20ನೇ ಕಂತನ್ನು ಬಿಡುಗಡೆ ಮಾಡಿದ್ದು, ರೈತರಿಗೆ ಆರ್ಥಿಕ ಸಹಾಯ ನೀಡುವುದು ಇದರ ಉದ್ದೇಶವಾಗಿದೆ. ವಿಶ್ವ ಬ್ಯಾಂಕ್ ಅಂಕಿಅಂಶಗಳ ಪ್ರಕಾರ 2024ರಲ್ಲಿ ಭಾರತದ GDPಯ ಶೇಕಡಾವಾರು ಎಷ್ಟು ರಫ್ತಿನಿಂದ ಬಂದಿದೆ? ಸರಿಯಾದ ಉತ್ತರ 21.2%. ವಿಶ್ವ ಬ್ಯಾಂಕ್ ಡೇಟಾ ಪ್ರಕಾರ 2024ರಲ್ಲಿ ಭಾರತ GDPಯಲ್ಲಿ 21.2% ಬಂದಿದೆ. ಇದು ಜಾಗತಿಕ ವ್ಯಾಪಾರದಲ್ಲಿ ಭಾರತದ ಬಲವಾದ ಪಾತ್ರವನ್ನು ತೋರಿಸುತ್ತದೆ. ಪ್ರಸ್ತುತ ಭಾರತದಲ್ಲಿ ಎಷ್ಟು ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸುತ್ತಿವೆ? ಸರಿಯಾದ ಉತ್ತರ 8.44 ಲಕ್ಷ. ಭಾರತದ ಸಹಕಾರ ಸಚಿವಾಲಯದ ಪ್ರಕಾರ ಪ್ರಸ್ತುತ ದೇಶಾದ್ಯಂತ ಸುಮಾರು 8.44 ಲಕ್ಷ ಸಹಕಾರಿ ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು, ಗ್ರಾಮೀಣ ಆರ್ಥಿಕತೆ ಹಾಗೂ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡುತ್ತಿವೆ. ಭಾರತದ GDP ಯಾವ ವರ್ಷದಲ್ಲಿ 7.3 ಟ್ರಿಲಿಯನ್ ತಲುಪುವ ನಿರೀಕ್ಷೆ ಇದೆ? ಸರಿಯಾದ ಉತ್ತರ 2030. 2025ರ ಆರ್ಥಿಕ ಮುನ್ನೋಟಗಳ ಪ್ರಕಾರ ಡಿಜಿಟಲ್ ಅಭಿವೃದ್ಧಿ, ಮೂಲಸೌಕರ್ಯ ಹಾಗೂ ನೀತಿ ಸುಧಾರಣೆಗಳಿಂದ ಭಾರತ 2030ರೊಳಗೆ 7.3 ಟ್ರಿಲಿಯನ್ GDP ಹೊಂದಿರುವುದಾಗಿ ನಿರೀಕ್ಷಿಸಲಾಗಿದೆ. 2024-25ರಲ್ಲಿ ಯಾವ ದೇಶವನ್ನು ಜಗತ್ತಿನ ಅತಿ ಹೆಚ್ಚು ಆಹಾರ ಅಸುರಕ್ಷಿತ ರಾಷ್ಟ್ರವೆಂದು ಘೋಷಿಸಲಾಗಿದೆ? ಸರಿಯಾದ ಉತ್ತರ ಅಫ್ಘಾನಿಸ್ತಾನ. ಅಫ್ಘಾನಿಸ್ತಾನವನ್ನು ಆಂತರಿಕ ಗಲಭೆ, ಬಿಕ್ಕಟ್ಟಿನ ಆರ್ಥಿಕ ಪರಿಸ್ಥಿತಿ ಹಾಗೂ ಬರದ ಕಾರಣದಿಂದಾಗಿ 2024-25ರಲ್ಲಿ ಜಗತ್ತಿನ ಅತಿ ಹೆಚ್ಚು ಆಹಾರ ಅಸುರಕ್ಷಿತ ದೇಶವೆಂದು ಗುರುತಿಸಲಾಗಿದೆ. ಇತ್ತೀಚೆಗೆ ಮೇಘಾಲಯ ಅನಾನಸ್ ಹಬ್ಬ ಎಲ್ಲಿ ಆಯೋಜಿಸಲಾಯಿತು? ಸರಿಯಾದ ಉತ್ತರ ನ್ಯೂದೆಹಲಿ. ಮೇಘಾಲಯದ ನೈಸರ್ಗಿಕ ಅನಾನಸ್ ಕೃಷಿಗೆ ಉತ್ತೇಜನ ನೀಡುವ ಸಲುವಾಗಿ ಈ ಹಬ್ಬವನ್ನು ನವದೆಹಲಿ ನಗರದಲ್ಲಿ ಆಯೋಜಿಸಲಾಯಿತು. ಯಾವ ರಾಜ್ಯವು ಭೂಜಲ ಉಪಯೋಗಕ್ಕೆ ಶುಲ್ಕ ವಿಧಿಸಿದೆ? ಸರಿಯಾದ ಉತ್ತರ ಕರ್ನಾಟಕ. ಕರ್ನಾಟಕ ಸರ್ಕಾರವು ಭೂಗರ್ಭ ಜಲದ ದುರ್ಬಳಕೆಯನ್ನು ನಿಯಂತ್ರಿಸಲು ನಗರ ಹಾಗೂ ಕೈಗಾರಿಕಾ ಪ್ರದೇಶಗಳಲ್ಲಿ ಶುಲ್ಕ ವಿಧಿಸಿದೆ. ಯಾವ ರಾಜ್ಯವು ಹಸುಗಳ ಗೊಬ್ಬರದಿಂದ ಬಟ್ಟೆ ಮತ್ತು ಜೈವಿಕ ಪ್ಲಾಸ್ಟಿಕ್ ತಯಾರಿಸಲು ಘೋಷಿಸಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಸರ್ಕಾರವು ಹಸುಗಳ ಗೊಬ್ಬರದಿಂದ ಬಟ್ಟೆ ಮತ್ತು ಜೈವಿಕ ಪ್ಲಾಸ್ಟಿಕ್ ತಯಾರಿಸಲು ಪ್ರಾಯೋಗಿಕ ಯೋಜನೆಗಳನ್ನು ಘೋಷಿಸಿದ್ದು, ಇದು ಗ್ರಾಮೀಣ ಉದ್ಯೋಗವನ್ನು ಉತ್ತೇಜಿಸುತ್ತದೆ. ಸ್ವಯಂಚಾಲಿತ ರೈಲು ಭದ್ರತಾ ವ್ಯವಸ್ಥೆಯಾದ ಕವಚ್ 4.1 ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ RDSO. RDSO ರಿಸರ್ಚ್ ಡಿಸೈನ್ ಅಂಡ್ ಸ್ಟ್ಯಾಂಡರ್ಡ್ ಆರ್ಗನೈಸೇಷನ್ ಸಂಸ್ಥೆಯು ಕವಚ್ 4.1 ಅನ್ನು ರಚಿಸಿದ್ದು, ಇದು ರೈಲು ಅಪಘಾತ ತಡೆಗಟ್ಟಲು ನೆರವಾಗುವ ಸುಧಾರಿತ ತಂತ್ರಜ್ಞಾನವಾಗಿದೆ. ಈಚೆಗೆ ಯಾವ ಉತ್ತರ ಪೂರ್ವ ರೈಲ್ವೆಯು ಮೊದಲ ಖಾಸಗಿ ರೈಲ್ವೆ ನಿಲ್ದಾಣ ಎಂದು ಘೋಷಿಸಲ್ಪಟ್ಟಿದೆ? ಸರಿಯಾದ ಉತ್ತರ ಗೋಮತಿ ನಗರ್. ಉತ್ತರ ಪ್ರದೇಶದ ಗೋಮತಿ ನಗರ ರೈಲ್ವೆ ನಿಲ್ದಾಣವನ್ನು ಉತ್ತರ ಪೂರ್ವ ರೈಲ್ವೆಯ ಮೊದಲ ಖಾಸಗಿ ನಿಲ್ದಾಣವೆಂದು ಘೋಷಿಸಲಾಗಿದೆ. ಇದನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ನಿರ್ವಹಿಸಲಾಗುತ್ತದೆ. ಜೌಗು ಪ್ರದೇಶಗಳ ಮೇಲಿನ ರಾಮ್ಸರ್ ಸಮಾವೇಶದ 15ನೇ ಸಭೆ ಎಲ್ಲಿ ನಡೆಯಿತು? ಸರಿಯಾದ ಉತ್ತರ ಜಿಂಬಾಬ್ವೆ. ರಾಮ್ಸರ್ ಸಮಾವೇಶದ 15ನೇ ಸಮ್ಮೇಳನವು ಜೌಗು ಪ್ರದೇಶದ ಸಂರಕ್ಷಣೆಯ ಮೇಲೆ ಕೇಂದ್ರೀಕರಿಸಿದೆ ಮತ್ತು 2025ರಲ್ಲಿ ಜಿಂಬಾಬ್ವೆ ಆಯೋಜಿಸಿತ್ತು. ಪ್ರಸ್ತುತ PM ಕಿಸಾನ್ ಸಮ್ಮಾನ್ ನಿಧಿಯ ಲಾಭದಾರರ ಸಂಖ್ಯೆ ಎಷ್ಟು? 9.7 ಕೋಟಿ. ಆಗಸ್ಟ್ 2025ರ ಅನ್ವಯ ಭಾರತದಲ್ಲಿನ 9.7 ಕೋಟಿ ರೈತರು PM ಕಿಸಾನ್ ಸಮ್ಮಾನ್ ನಿಧಿಯಿಂದ ಲಾಭ ಪಡೆಯುತ್ತಿದ್ದಾರೆ. ಈಚೆಗೆ ಯಾವ ದೇಶ ಹೊಸ ಸಾಂಘಿಕ ಸರ್ಕಾರ ಮತ್ತು ರಾಜ್ಯ ಭದ್ರತೆ ಹಾಗೂ ಶಾಂತಿ ಆಯೋಗವನ್ನು ರಚಿಸಿದೆ? ಸರಿಯಾದ ಉತ್ತರ ಮಯನ್ಮಾರ್. ಮಯನ್ಮಾರ್ನ ರಾಷ್ಟ್ರೀಯ ರಕ್ಷಣಾ ಮತ್ತು ಭದ್ರತಾ ಮಂಡಳಿಯು ಹೊಸ ಸಾಂಘಿಕ ಸರ್ಕಾರ ಮತ್ತು ರಾಜ್ಯ ಶಾಂತಿ ಆಯೋಗವನ್ನು ರಚಿಸಿದೆ. ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಅವರನ್ನು ಭಾರತೀಯ ನೌಕಾಪಡೆಯ ಎಷ್ಟನೇ ಉಪಮುಖ್ಯಸ್ಥರಾಗಿ ನೇಮಕ ಮಾಡಲಾಗಿದೆ? 47ನೇ. 2025ರ ಆಗಸ್ಟ್ನಲ್ಲಿ ವೈಸ್ ಅಡ್ಮಿರಲ್ ಸಂಜಯ್ ವತ್ಸಾಯನ್ ಅವರು ಭಾರತೀಯ ನೌಕಾಪಡೆಯ 47ನೇ ಉಪಮುಖ್ಯಸ್ಥರಾಗಿ ನೇಮಕಗೊಂಡರು. ಟೆಸ್ಟ್ ಯುವರ್ ನಾಲೆಡ್ಜ್. ನೋಡೋಣ, ಈ ಪ್ರಶ್ನೆಗೆ ಉತ್ತರಿಸಿ. 2025ರ ಆಗಸ್ಟ್ನಲ್ಲಿ ವಿಶ್ವದ ಪ್ರಥಮ 6G ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ದೇಶ ಯಾವುದು? ಸರಿ ಉತ್ತರ ಕಮೆಂಟ್ ಮಾಡಿ. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಾಗಿ ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.